ನಿಮ್ ಹಸು ಕೆಚ್ಚಲು ಊದ್ಕೊಂಡಿದ್ಯಾ? ಅದ್ರ ಹಾಲಲ್ಲಿ ಮೊಸರು ತರ ಗಟ್ಟಿ ಗಟ್ಟಿಯಾಗಿ ಬರ್ತಾ ಇದ್ಯಾ? ಹಾಗಾದ್ರೆ ನೀವ್ ಈಗಾಗ್ಲೇ ಲೇಟ್ ಮಾಡಿದೀರಾ. ಯಾಕೆ ಗೊತ್ತಾ? ಊತ ಮತ್ತು ಮೊಸರು ತರ ಬರೋದಕ್ಕಿಂತ ತುಂಬಾ ದಿನ ಮುಂಚೆನೆ ಅದ್ರ ಕೆಚ್ಚಲಲ್ಲಿ ಇದು ಸೈಲೆಂಟ್ ಆಗಿ ಶುರುವಾಗಿರುತ್ತೆ. ಇದನ್ನ ನಾವು ಅಗೋಚರ ಕೆಚ್ಚಲುಬಾವು ಅಥವಾ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಕರಿತೀವಿ. ಈ ಟೈಮಲ್ಲಿ ಕೆಚ್ಚಲು ಊದ್ಕೊಳ್ಳೋದಿಲ್ಲ, ಜ್ವರ ಬರೋದಿಲ್ಲ, ಹಾಲ್ ಮಾತ್ರ ದಿನೇ ದಿನೇ ಕಡಿಮೆ ಆಗ್ತಿರುತ್ತೆ. ಕೆಚ್ಚಲು ಊದ್ಕೊಂಡು ಸಾವಿರಾರು ರೂಪಾಯಿ ಖರ್ಚು ಮಾಡೋಕ್ಕಿಂತ ಮುಂಚೆ ಕೇವಲ ₹2 ಖರ್ಚಿನಲ್ಲಿ ನಿಮ್ಮನೇಲಿರೋ ಸರ್ಫ್ ಪುಡಿ ಯೂಸ್ ಮಾಡಿ ಈ ಅಗೋಚರ ಕೆಚ್ಚಲು ಬಾವು ಸ್ಟಾರ್ಟ್ ಆಗಿದೆಯೋ ಇಲ್ವೋ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ಟೆಸ್ಟ್ ಮಾಡೋದಕ್ಕೂ ಮುಂಚೆ ಕೆಚ್ಚಲು ಬಾವು ಆಗೋದಕ್ಕೆ ಹಿಂದೆ ಇರೋ ಸೈನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಹಾಲು ಕರೆದ ನಂತರ ಹಸುವಿನ ಕೆಚ್ಚಲಿನ ರಂಧ್ರಗಳು ಸಡನ್ ಆಗಿ ಮುಚ್ಕೊಳ್ಳೋದಿಲ್ಲ. ಅದು ಮುಚ್ಕೊಳ್ಳೋದಕ್ಕೆ 30 ರಿಂದ 45 ನಿಮಿಷ ಬೇಕು. ಬಹಳಷ್ಟು ಹಸುಗಳು ಹಾಲು ಕರೆದಿದ ನಂತರ ಸಗಣಿ ಮೇಲೋ ಅಥವಾ ಕೆಸರು ಮೇಲೋ ಹೋಗ್ಬಿಟ್ಟು ಮಲಗ್ಬಿಡುತ್ತೆ. ಆಗ ಆ ಸಗಣಿಲಿರೋ ಬ್ಯಾಕ್ಟೀರಿಯಾಗಳು ಆ ಓಪನ್ ಆಗಿರೋ ರಂಧ್ರದೊಳಗೆ ಹೋಗಿ ಕೆಚ್ಚಲಲ್ಲಿ ಇನ್ಫೆಕ್ಷನ್ ಮಾಡುತ್ತೆ. ಇದೇನೇ ಕೆಚ್ಚಲು ಬಾವಿಗೆ ಮೇನ್ ರೀಸನ್. ಕಾಣದೇ ಇರೋ ಬ್ಯಾಕ್ಟೀರಿಯಾಗಳನ್ನ ಕಂಡುಹಿಡಿಯೋದು ಹೇಗೆ? ಇದಕ್ಕೆ ವೆಟರ್ನರಿ ಸೈನ್ಸ್ ಅಲ್ಲಿ ಕ್ಯಾಲಿಫೋರ್ನಿಯಾ ಮ್ಯಾಸ್ಟೈಟಿಸ್ ಟೆಸ್ಟ್ ಅಂತ ಮಾಡ್ತಾರೆ. ಇದನ್ನೇ ನಾವು ದೇಸಿ ಸ್ಟೈಲ್ ಅಲ್ಲಿ ₹2 ಯೂಸ್ ಮಾಡ್ಕೊಂಡು ಮಾಡೋಣ. ಒಂದು ಬಟ್ಲು ಅಥವಾ ಪ್ಲೇಟ್ ಏನಾದರೂ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಸರ್ಫ್ ಹಾಕಿ, ನೀರು ಹಾಕಿ ಲಿಕ್ವಿಡ್ ಥರ ಮಾಡ್ಕೊಳ್ಳಿ. ಇವಾಗ ಕೆಚ್ಚಲಿಂದ ಹಾಲು ಕರ್ಕೊಬೇಕು. ಇದನ್ನು ಪ್ರತಿ ಕೆಚ್ಚಲಿಗೂ ಮಾಡಬೇಕು. ಸೊ ಪ್ರತಿ ಸಲಿನೂ ಸಪ್ರೇಟಾಗಿ ಮಾಡ್ಕೊಳ್ಳಿ. ಹಾಲು ಕರಿಬೇಕಾದ್ರೆ ಸ್ಟಾರ್ಟಿಂಗ್ 1-2 ಡ್ರಾಪ್ನ ಚೆಲ್ಲಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಲಿಕ್ವಿಡ್ ಒಳಗೇನೆ ಡೈರೆಕ್ಟಾಗಿ ಕೆಚ್ಚಲಿಂದ ಹಾಲು ಕರ್ಕೊಳ್ಳಿ. ಅದೆಷ್ಟು ಪ್ರಮಾಣದಲ್ಲಿ ಲಿಕ್ವಿಡ್ ಮಾಡ್ಕೊಂಡಿದ್ದೀರೋ ಅಷ್ಟು ಹಾಲನ್ನು ಅದರೊಳಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಒಂದು 20 ರಿಂದ 30 ಸೆಕೆಂಡ್ ಮಿಕ್ಸ್ ಮಾಡಿದ ಮೇಲೆ ಅದು ಲಿಕ್ವಿಡ್ ಥರನೇ ಇದೆ ಅಂದರೆ ಆ ಕೆಚ್ಚಲು ಚೆನ್ನಾಗಿದೆ ಮತ್ತು ಸೇಫ್ ಆಗಿದೆ ಅಂತ. ಮ್ಯಾಜಿಕ್ ಆಗೋದಿಲ್ಲೇನೆ. ಏನಾದರೂ ಕೆಚ್ಚಲು ಕೆಟ್ಟಿತ್ತು ಅನ್ನೋದಾದರೆ ನೀವು ಈ ಥರ ಮಿಕ್ಸ್ ಮಾಡಿದಾಗ ಅದು ಜೆಲ್ಲಿ ಥರ ಬರುತ್ತೆ. ಅವಾಗ ಅರ್ಥ ಮಾಡ್ಕೊಳ್ಳಿ ಈ ಕೆಚ್ಚಲಿಗೆ ಅಗೋಚರ ಕೆಚ್ಚಲು ಬಾವು ಆಗಿದೆ ಅಂತ. ಒಂದು ವೇಳೆ ಟೆಸ್ಟ್ ಮಾಡಿದಾಗ ನಿಮ್ಮ ಹಾಲಲ್ಲಿ ಈ ರೀತಿ ಜೆಲ್ ಬಂದರೆ ಹೆದರ್ಕೊಂಬೇಡಿ. ಮೆಡಿಕಲ್ ಸ್ಟೋರ್ಗೆ ಹೋಗಿ ನೀವಾಗಿನೇ ಯಾವುದೋ ಆ್ಯಂಟಿಬಯೋಟಿಕ್ ತರೋ ಅಗತ್ಯ ಏನಿಲ್ಲ. ನಮ್ಮ KMF ಹೇಳಿರೋ ಥರ ಅವ್ರ ಹತ್ರ ಸಿಗೋ ಸಿಟ್ರಾನ್ ಪೌಡರ್ನ ಬೆಳಗ್ಗೆ 10 ಗ್ರಾಮ್, ಸಂಜೆ 10 ಗ್ರಾಮ್ ಡೈಲಿ ಹಸುಗೆ ಕೊಡಬೇಕು. ಈ ಪೌಡ್ರಲ್ಲಿ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಇರೋದಿಲ್ಲ ಮತ್ತು ಅಗೋಚರ ಕೆಚ್ಚಲು ಬಾವಿಗೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದ್ರ ಜೊತೆಗೆ ಆ ಕೆಚ್ಚಲಲ್ಲಿರೋ ಹಾಲನ್ನು ದಿನಕ್ಕೆ 3 ರಿಂದ 4 ಸರಿ ಕಂಪ್ಲೀಟಾಗಿ ಕರೆದು ಚೆಲ್ಬಿಡಿ. ಇದರಿಂದ ಒಳಗಿರೋ ಬ್ಯಾಕ್ಟೀರಿಯಾ ಲೋಡ್ ಕಡಿಮೆ ಆಗುತ್ತೆ. ಒಂದು ವೇಳೆ ಊತ ಏನಾದರೂ ಬಂತು ಅಂದರೆ ತಕ್ಷಣ ಡಾಕ್ಟ್ರಿಗೆ ತೋರಿಸಿ. ಈ ಅಗೋಚರ ಕೆಚ್ಚಲು ಬಾವನ್ನ ತಡೆಯೋದಕ್ಕೆ ವೆಟರ್ನರಿ ಸೈನ್ಸ್ ಅಲ್ಲಿ 5 ರೂಲ್ಸ್ಗಳಿದಾವೆ. ಇವತ್ತಿಂದನೇ ಇದನ್ನ ನಿಮ್ಮ ಫಾರ್ಮ್ ನಲ್ಲಿ ಅಳವಡಿಸ್ಕೊಳ್ಳಿ. ರೂಲ್ ನಂಬರ್ 1, ಒಂದೇ ಬಟ್ಟೆ ತಪ್ಪು. ಒಂದೇ ಒದ್ದೆ ಬಟ್ಟೆಯಿಂದ ಫಾರ್ಮ್ ನಲ್ಲಿರೋ ಎಲ್ಲಾ ಹಸುಗಳ ಕೆಚ್ಚಲನ್ನ ಒರೆಸೋದ್ರಿಂದ ಬ್ಯಾಕ್ಟೀರಿಯಾಗಳು ಇಡೀ ಫಾರ್ಮ್ಗೆಲ್ಲ ಹರಡುತ್ತೆ. ಕೆಚ್ಚಲು ಒರೆಸೋದಕ್ಕೆ ಪ್ರತಿಯೊಂದು ಹಸುಗೂ ಬೇರೆ ಬೇರೆ ಬಟ್ಟೆ ಇಡಿ ಅಥವಾ ಟಿಶ್ಯೂ ಯೂಸ್ ಮಾಡಿ. ರೂಲ್ ನಂಬರ್ 2, ಮಿಲ್ಕಿಂಗ್ ಮಿಷಿನ್ ಮ್ಯಾನೇಜ್ಮೆಂಟ್. ನೀವು ಮಷೀನ್ ನಲ್ಲಿ ಹಾಲು ಕರೆಯೋರಾದ್ರೆ ಅದರ ರಬ್ಬರ್ ಲೈನರ್ಗಳನ್ನ 6 ತಿಂಗಳಿಗೊಂದ್ಸಲಿ ಕಂಪಲ್ಸರಿ ಚೇಂಜ್ ಮಾಡಬೇಕು. ಹಳೆ ರಬ್ಬರ್ಗಳು ಹಸು ತೊಟ್ಟಿಗೆ ಗಾಯ ಮಾಡುತ್ತೆ. ರೂಲ್ ನಂಬರ್ 3, ಟೀತ್ ಟಿಪ್ಪಿಂಗ್. ಹಾಲು ಕರೆದ ತಕ್ಷಣ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಥವಾ ಅಯೋಡಿನ್ ಸೊಲ್ಯೂಷನ್ ಇಂದ 4 ತೊಟ್ಟುಗಳನ್ನು ಹೆಚ್ಚಿಡಬೇಕು. ಇದು ಬ್ಯಾಕ್ಟೀರಿಯಾ ಒಳಗೋಗದೇ ಇರೋ ತರ ಒಂದು ಪ್ರೊಟೆಕ್ಷನ್ ಲೇಯರ್ ನ ನಿರ್ಮಿಸುತ್ತೆ. ರೂಲ್ ನಂಬರ್ 4, 30 ನಿಮಿಷದ ರೂಲ್. ಹಸುಗೆ ಹಾಲು ಕರೆಯೋದಕ್ಕಿಂತ ಮುಂಚೆ ಮೇವು ಹಾಕ್ಬೇಡಿ. ಹಾಲು ಕರೆದಿದ ತಕ್ಷಣ ಹಸಿರು ಮೇವನ್ನ ಹಾಕ್ಬಿಡಿ. ಹಸು ಮೇವು ತಿನ್ನೋದಕ್ಕೆ 30 ರಿಂದ 40 ನಿಮಿಷ ತಗೊಳುತ್ತೆ. ಆ ಟೈಮಲ್ಲಿ ಅದ್ರ ರಂಧ್ರಗಳು ಸೇಫ್ ಆಗಿ ಮುಚ್ಕೊಳ್ಳುತ್ತೆ. ರೂಲ್ ನಂಬರ್ 5, ಮಿನರಲ್ ಮಿಕ್ಸ್ಚರ್. ಬ್ಯಾಕ್ಟೀರಿಯಾಗಳು ಕೆಚ್ಚಲೊಳಗೆ ಹೋದ್ರೂ ರಕ್ತದಲ್ಲಿರೋ ಬಿಳಿ ರಕ್ತ ಕಣಗಳು ಅದನ್ನ ಸಾಯಿಸುತ್ತೆ. ಈ ರಕ್ತ ಕಣಗಳಿಗೆ ಶಕ್ತಿ ಕೊಡಬೇಕು ಅಂದ್ರೆ ಸೆಲೆನಿಯಂ ಮತ್ತೆ ಜಿಂಕ್ ನಂತ ಮಿನರಲ್ಸ್ ಇರಬೇಕು. ಪ್ರತಿದಿನ ಹಸು ಕೊಡೋ ಇಂಡಿ ಜೊತೆ 50 ಗ್ರಾಮ್ ಒಳ್ಳೆ ಕ್ವಾಲಿಟಿ ಚಿಲೇಟೆಡ್ ಮಿನರಲ್ ಮಿಕ್ಸ್ಚರ್ ನ ಕೊಡಿ. ಇದು ಕೆಚ್ಚಲು ಬಾವು ಬರ್ದೇ ಇರೋ ತರ ಒಳಗಿಂದನೇ ತಡೆಯುತ್ತೆ. ರೈತ ಬಾಂಧವರೇ, ಕೆಚ್ಚಲು ಬಾವು ಬಂದ ಮೇಲೆ ₹1000 ಖರ್ಚು ಮಾಡಿ ಹಾಳು ಮಾಡೋದ್ರ ಬದಲು ಈ ಸೆಲ್ಫ್ ಟೆಸ್ಟ್ ಮತ್ತೆ 5 ನಿಯಮಗಳನ್ನ ಪಾಲಿಸಿ ನಿಮ್ಮ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಹಸುಗಳನ್ನ ಉಳಿಸ್ಕೊಳ್ಳಿ.
ನೀವು ಹಾಲ್ ಕರೆದ ನಂತರ ಹಸುಗಳಿಗೆ ಮೇವಾಗ್ತಿರೋ ಅಥವಾ ಹಾಲ್ ಕರೆಯೋದಕ್ಕೆ ಮುಂಚೆನೆ ಮೇವಾಗ್ತಿರೋ ಕಾಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಪ್ರತಿಯೊಬ್ಬ ಹಸು ಸಾಕಿರೋರ್ಗು ತಲುಪಬೇಕು. ಅದಕ್ಕೆ ನಿಮ್ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಈಗಲೇ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಡೈರಿ ಡಾಕ್ಟರ್ ಹರ್ಷವರ್ಧನ್. ನಮಸ್ಕಾರ.